ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸೋ ಹೃದಯಗಳಲ್ಲಿ ಈ ಹೃದಯ ಕೂಡ ಒಂದು ಅಂತ ಹೇಳ್ತಾ, ಮೊದಲಿಗೆ ನನ್ನ ವೀಡಿಯೋಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಕಾರಣ ಇಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದಷ್ಟೇ ನನ್ನ ಕರ್ತವ್ಯ, ನನ್ನ ಕೆಲಸ ಅಂತ ಹೇಳ್ತಾ, ಆ ಭಾವ ತುಂಬಿದ ಪದಗಳಿಗೆ ನೀವೊಂದು ಮೆಚ್ಚುಗೆ ಕೊಟ್ಟರೆ ಇನ್ನಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಕರ್ತವ್ಯವನ್ನು ನಾನು ಮಾಡ್ತೀನಂತ ಹೇಳ್ತಾ, ಮೊನ್ನೆ ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದರು. ಕಮೆಂಟಲ್ಲಿ ನಾನು ನೋಡ್ತಿದ್ದೆ, ಕಮೆಂಟ್ ಬಾಕ್ಸ್ನಲ್ಲಿ ಬರುವಂಥ ಆ ಒಂದು ಕಮೆಂಟ್ ಪ್ರತಿ ಬಾರಿಯೂ ಪ್ರತಿ ವಿಡಿಯೋಗೂ ಒಂದು ಕಮೆಂಟ್ ಬರ್ತಿತ್ತು, ಮೆಸೇಜ್ ಅಲ್ಲ ಕಮೆಂಟ್. ಆ ಕಮೆಂಟಲ್ಲಿ ಈ ರೀತಿ ಇತ್ತು, ಸರ್ ನಾನು ಏನೇ ಮಾಡಿದರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಾನು ನಿಜವಾಗಿಯೂ ಕೆಟ್ಟವನಲ್ಲ ಸರ್, ನಾನು ತುಂಬ ಒಳ್ಳೆಯವನು, ಆದರೆ ನನ್ನನ್ನು ನೋಡೋ ರೀತಿ ಅವರು ಸರಿಯಾಗಿಲ್ಲ, ನಾನು ಏನೇ ಮಾಡಿದರೂ ಕೂಡ ನೀನು ಮಾಡಿ ತಪ್ಪು ಅಂತ ಕೈ ಬೆರಳು ತೋರಿಸಿ ಮಾತಾಡ್ತಿದ್ದಾರಂತ. ಅಂಥವರಿಗೆ ನೀವೇನು ಹೇಳ್ತೀರಾ ಅಂತ ಕೇಳಿದರು. ನಾನೊಂದು ಮಾತು ನೇರವಾಗಿ ಹೇಳ್ತೀನಿ ಕೇಳಿ. ಈ ಜನ ಆ ಭಗವಂತನನ್ನೇ ಬಿಡಲ್ಲ, ಇನ್ನು ನಾವು ನೀವು ಇಲ್ಲಿ ಯಾವ ಲೆಕ್ಕ? ವೈಯಕ್ತಿಕವಾಗಿ ನನ್ನದೊಂದು ವಿಚಾರ ಹೇಳೋದಾದರೆ, ಈ ಒಂದಿಷ್ಟು ಜನರಿದ್ದಾರೆ, ಅವರಿಗೆ ನಾನು ನೂರಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ, ನೂರಾರು ಒಳ್ಳೆಯ ಕೆಲಸಗಳಿಗೆ ದಾರಿ ತೋರಿಸಿದ್ದೇನೆ. ಆದರೆ ಯಾವುದೋ ಒಂದು ಕಾರಣದಿಂದ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರು. ಆ್ಯಂಡ್ ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಹೋದಂಥ ದಾರಿ, ನಾನು ಹೇಳಿದಂಥ ರೀತಿ ಸರಿಯಾಗಿತ್ತು, ಆದರೆ ಅವರು ತಿಳ್ಕೊಂಡಂಥ ರೀತಿ ತಪ್ಪಾಗಿತ್ತು. ಅದಾದ ಬಳಿಕ ಅವರು ಒಂದಿಷ್ಟು ಜನರ ಹತ್ರ ಹೇಳ್ತಿದ್ರಂತೆ, ಮನುಷ್ಯರಿಗೆ ಬೆಲೆ ಕೊಡಲ್ಲ ಅಂತ. ಆ ಮಾತು ನನ್ನ ಕಿವಿಗೆ ಬಿತ್ತು. ನನಗೆ ಹೇಳಿದವರು ನನಗೆ ಕೇಳಿದರು, ಮನುಷ್ಯರಿಗೆ ಬೆಲೆ ಕೊಡಲ್ಲ ಅಂತ ನಿಮ್ಗೆ ಈ ಮಾತನ್ನು ಹೇಳಿದರು, ನೀವು ಏನು ಹೇಳ್ತೀರಂತ. ನಾನು ಹೇಳಿದ್ದು ನಿಜಾನೇ ಹೇಳಿದ್ದಾರೆ ಅವರು, ನಾನು ಮನುಷ್ಯರಿಗೆ ಬೆಲೆ ಕೊಡಲ್ಲ ಅಂತ. ನಿಜ, ನಾನು ಒಪ್ಕೊಂಡೆ, ನಾನು ಮನುಷ್ಯರಿಗೆ ಬೆಲೆ ಕೊಡಲ್ಲ. ನಾನು ಬೆಲೆ ಕೊಡೋದು ಮಾನವೀಯತೆಗೆ, ನಾನು ಬೆಲೆ ಕೊಡೋದು ಮನುಷ್ಯತ್ವಕ್ಕೆ, ನಾನು ಬೆಲೆ ಕೊಡೋದು ಹೃದಯವಂತಿಕೆಗೆ. ಮನುಷ್ಯರಿಗೆ ಬೆಲೆ ಕೊಡ್ತಾ ಹೋದರೆ ಎಲ್ಲ ಮನುಷ್ಯರನ್ನು ಒಳ್ಳೆಯವರಂತ ಹೇಗೆ ತಿಳ್ಕೋದು? ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೆಯವರಾಗೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಹಾಗೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಎಲ್ಲರಿಗೂ ಕೆಟ್ಟವರಾಗೋಕ್ಕೆ ಸಾಧ್ಯ ಇಲ್ಲ. ಏನೋ ಗೊತ್ತಿಲ್ಲದೇನೋ ಅರಿವಾಗುತ್ತೆ ಬಿಡಿ. ಇಲ್ಲಿ ಎಲ್ರಿಗೂ ಕೂಡ ಇಲ್ಲ, ಅಥವಾ ಇಲ್ಲಿ ಯಾರಿಗೂ ಕೂಡ ನಾನು ಒಳ್ಳೆಯವನು, ನನ್ನ ನಂಬಿ ಅಂತ ನಂಬಿಸುವಂಥ ಅವಶ್ಯಕತೆ ನನಗಿಲ್ಲ. ನಾನು ಹೇಳೋದಿಷ್ಟೇ, ನಮ್ಮನ್ನು ಯಾರು ನಂಬ್ತಾರೆ ಅಂಥವ್ರಿಗೆ ನಾವು ಪ್ರೀತಿ ತೋರಿಸೋಣ, ನಮ್ಮನ್ನು ಯಾರು ನಂಬ್ತಾರೆ ಅಂಥವ್ರ ಜೊತೆ ನಾವು ಬಾಳೋಣ. ನಮ್ಮನ್ನು ಯಾರು ನಂಬಿಕೆ ಇಟ್ಟು ನಮ್ಮ ಜೊತೆ ಬರ್ತಾರೆ ಅಂಥವರಿಗೆ ಒಂದು ದಾರಿ ತೋರಿಸೋಣ. ನಾವು ಕೆಟ್ಟವರಂತಾರ ಪರವಾಗಿಲ್ಲ, ಮಾತಾಡಲಿ. ಯಾಕಂದರೆ ಮಿತಿ ಇಲ್ಲದಂಗೆ ಮೆರೆದವರನ್ನು ಗತಿ ಇಲ್ಲದಂಗೆ ಮಾಡೋದೆ ಕರ್ಮ ಅನ್ನೋ ಒಂದು ಮಾತಿದೆ. ನಾವು ಮಾಡುವಂಥ ಕೆಲಸ ಒಳ್ಳೆ ಕೆಲಸ ಆಗಿರಬೇಕು, ಆ ಭಗವಂತ ಮೆತ್ತಾನೆ, ನಿಜ. ಆ್ಯಂಡ್ ನನ್ನ ಕಮೆಂಟ್ಗೆ, ವಿಡಿಯೋಗೆ ಯಾರು ಕಮೆಂಟ್ ಮಾಡಿದ್ರಲ್ಲ, ನಿಮ್ಗೆ ಯಾರು ಬೆಲೆ ಕೊಡಲ್ಲ, ನೀವು ಮಾತಾಡುವಂಥ ರೀತಿ ಅಥವಾ ನೀವು ಹೇಳುವಂಥ ಒಳ್ಳೊಳ್ಳೆ ಮಾತುಗಳನ್ನು ತಪ್ಪು ಅಂತ ಯಾರು ಹೇಳ್ತಾರೆ. ಆ್ಯಂಡ್ ನಾನು ನಿಮ್ಗೆ ಹೇಳೋದಿಷ್ಟೇ ಸರ್, ನಿಮ್ಮ ಮಾರ್ಗದಲ್ಲಿ ನೀವು ಹೋಗಿ, ಬಂದದ್ದು ಬರಲಿ ಗೋವಿಂದನ ದಯೆಯಿರಲಿ ಅನ್ನೋ ಮಾತಿದೆ. ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಂಡು ಸಾಗೋದು ಜೀವನ ಅಂತ ಹೇಳ್ತಾ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೀವನದ ಮೇಲೆ ನೀವು ಕಣ್ಣಿಡಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ಯಾಕಂದರೆ ಇನ್ನಷ್ಟು ಜನರಿಗೆ ಒಳ್ಳೇದು ಬಯಸುವಂಥ ಹೃದಯವಂತಿಕೆ ನಿಮಗಿದೆಯಲ್ಲ, ಸಾಕು. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕಾಲೆಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲು ಎಂದಿಗೂ ಸಾಧ್ಯವಿಲ್ಲ ಬಂಧುಗಳೇ. ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ಇಲ್ಲಿ ನಮ್ಮವ್ರು ಯಾರು ಅಂತ ತುಂಬ ಜನ ಕೇಳ್ತಾರೆ. ನಮ್ಮವ್ರು ಯಾರು ಅಂತ ಗೊತ್ತಾಗಬೇಕಾದ್ರೆ ನಿಮ್ಮಲ್ಲಿ ಕೈ ತುಂಬ ಹಣ ಇದ್ದರೆ ನಿಮ್ಮವ್ರು ಯಾರಂತ ಗೊತ್ತಾಗಲ್ಲ, ಅಥವಾ ನಮ್ಮವ್ರು ಯಾರಂತ ನಮ್ಗೆ ಗೊತ್ತಾಗಲ್ಲ. ಒಂದಲ್ಲ ಒಂದು ದಿನ ಜೀವನದಲ್ಲಿ ನಾವು ಬೀಳಬೇಕು, ಬಿದ್ದಾಗ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮನ್ನು ಕೈ ಹಿಡಿಯೋಕ್ಕೆ ಬರ್ತಾರೆ ಅಂತ. ಎಷ್ಟು ಜನ ನಾವು ಬಿದ್ದಾಗ ಮತ್ತೆ ನಮ್ಮನ್ನು ಅದೇ ಹೊಂಡಕ್ಕೆ ನೂಗ್ತಾರೆ ಅಂತ. ಇದ್ದಾಗ ಬರುವವರು ನಮ್ಮವರಲ್ಲ, ಬಿದ್ದಾಗ ಬರುವವರು ನಮ್ಮವರು. ಎಲ್ಲ ಇದ್ದಾಗ ಸಂಭ್ರಮಿಸೋದಲ್ಲ ಬಂಧುಗಳೇ, ಎಲ್ಲ ಸಿಕ್ಕಾಗ, ಯಶಸ್ಸು ಸಿಕ್ಕಾಗ ಕೈ ತೊಟ್ಟೋದಲ್ಲ ನಿಜವಾದ ಮಾನವೀಯತೆ. ಏನೂ ಇಲ್ಲದಿದ್ದಾಗ ಆತನ ನೋವಿನಲ್ಲಿ ಕಣ್ಣೀರು ಒರೆಸುವಂಥ ಬೆರಳು ನಮ್ಮದಾಗುತ್ತಲ್ಲ, ಅದು ನಿಜವಾದ ಹೃದಯವಂತಿಕೆ, ಅದು
ನಿಜವಾದ ಮಾನವೀಯತೆ. ತುಂಬ ಜನ ನನ್ನ ಕೇಳ್ತಾರೆ, ಏನು ಸರ್ ಮನಸ್ಸಿಗೆ ತೋಚಿದಂಥ ಮಾತುಗಳನ್ನು ಆಡ್ತೀರಾ, ನಿಮ್ಗೆ ಯಾರಾದರೂ ಈ ಸ್ಫೂರ್ತಿದಾಯಕ ಮಾತುಗಳನ್ನು ಬರ್ಕೊಡ್ತಾರಾ, ಅಥವಾ ಲೈವ್ ವಿಡಿಯೋ ಮೂಲಕ ಬಂದಾಗ ಈ ಥರ ಮಾತಾಡ್ತೀರಲ್ಲ, ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ. ನಾನು ಹೇಳೋದಿಷ್ಟೇ ಅವ್ರಿಗೆ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದಷ್ಟೇ ನನ್ನ ಕರ್ತವ್ಯ. ಆ್ಯಂಡ್ ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಒಂದಂತೂ ಸತ್ಯ, ನನ್ನ ಮಾತನ್ನು ಕೇಳಿ ಒಂದಷ್ಟು ಜನ ಬದಲಾಗ್ತಾರೆ ಅಂದರೆ ಇಂತಹ ಒಂದು ವಿಡಿಯೋ ಅಲ್ಲ, ಇಂತಹ ಸಾವಿರಾರು ವೀಡಿಯೋಗಳನ್ನು ನಾನು ಮಾಡಲಿಕ್ಕೆ ಸಿದ್ಧ. ಯಾಕಂದರೆ ನನ್ನ ಮಾತುಗಳಿಂದ ಅವರಿಗೆ ನೆಮ್ಮದಿ ಸಿಗುತ್ತಾದರೆ. ಮೊನ್ನೆ ನನಗೆ ಯಾರೋ ಒಬ್ಬರು ಕರೆ ಮಾಡಿದರು, ಕಾಲ್ ಮಾಡಿದಾಗ ಹೇಳಿದರು, ಏನೋ ಅರ್ಧಂಬರ್ಧ ಮಾತಾಡಿದರು, ಒಂದು ಪ್ರಮೋಷನ್ ಇದೆ ಮಾಡಿಕೊಡ್ಬೇಕು ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು ಫ್ರೀ ಆದಾಗ ನಾನು ಕಾಲ್ ಮಾಡ್ತೀನಿ ಅಂತ. ಅದಾದ ಬಳಿಕ ಆ ವ್ಯಕ್ತಿ ಮಾತಾಡುವಂಥ ರೀತಿ ನನಗೆಲ್ಲೋ ಜನರನ್ನು ದಾರಿ ತಪ್ಪಿಸುವಂಥ ರೀತಿ ಅನ್ನಿಸ್ತು. ಅದಾದ ಬಳಿಕ ಆ ವ್ಯಕ್ತಿ ಯಾರು ಕರೆ ಮಾಡಿದ್ರು ಆ ಊರಿನ ಒಬ್ಬ ಸ್ನೇಹಿತರಿಗೆ ನಾನು ಕರೆ ಮಾಡಿದೆ. ಆಮೇಲೆ ಗೊತ್ತಾಯಿತು ನನಗೆ ಆ ಪ್ರಮೋಷನ್ ಬಹಳ ಅದ್ಭುತವಾದ ಪ್ರಮೋಷನ್ ಅಂತ. ನಾನು ಹೇಳೋದಿಷ್ಟೇ, ಈ ಜೂಜು, ಬೆಟ್ಟಿಂಗ್ ಇಂತಹ ಜಾಹೀರಾತುಗಳಿಗೆ ನಾನು ಧ್ವನಿ ಕೊಡೋದಿದ್ರೆ, ಅಥವಾ ಇಂತಹ ಜಾಹೀರಾತುಗಳನ್ನು ನಾನು ಪ್ರಮೋಟ್ ಮಾಡೋದಿದ್ರೆ ಎಲ್ಲೋ ಇರ್ತಿದ್ದೆ ನಾನು. ನನಗೆ ಬೇಕಾಗಿಲ್ಲ ಅಂತಹ ಜಾಹೀರಾತುಗಳು. 1000 ಜಾಹೀರಾತಲ್ಲ, ಕೋಟಿ ಜಾಹೀರಾತು ಬಂದರೂ ಕೂಡ ನಾನು ಮಾಡಲ್ಲ. ನನ್ನ ವ್ಯಕ್ತಿತ್ವ ಕೂಡ ಅದಲ್ಲ. ಯಾಕಂದರೆ ನನ್ನನ್ನು ನಂಬಿದಂಥ, ನನ್ನನ್ನು ಪ್ರೀತಿಸುವಂಥ, ನನ್ನನ್ನು ಇಷ್ಟಪಡುವಂಥ ಹೃದಯಗಳಿಗೆ ನಾನು ಏನು ಸಂದೇಶ ಕೊಡಬಲ್ಲೆ? ಆ ಜಾಹೀರಾತುಗಳಲ್ಲಿ ನೀವು ನೋಡಬೇಕು, ಈ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಇರುತ್ತಲ್ಲ, ನಾನು ಪ್ರತಿ ಬಾರಿಯೂ ನಾನು ಹೇಳೋದಿಷ್ಟೇ, ಬೆಟ್ಟಿಂಗ್ ಆಡಿ ಹಣ ಸಿಗುತ್ತೆ, ಕಾರ್ ತಗೋಬೋದು, ಮನೆ ತಗೋಬೋದು ಅಂತ ದೊಡ್ಡದಾಗಿ ಹೇಳ್ತಾರೆ. ಆದರೆ ಇದು ಅಪಾಯಕಾರಿ ಅಂತ ಹೇಳುವಾಗ ಚಿಕ್ಕದಾಗಿ 1-2 ಲೈನ್ 1 ಸೆಕೆಂಡಲ್ಲಿ ಬಂದು ಹೋಗ್ಬಿಡುತ್ತೆ. ನಾವು ಅದನ್ನು ಕೇಳಿಸ್ಕೊಂಡಿರಲ್ಲ. ಈಗಲೂ ನಾನು ಹೇಳೋದಷ್ಟೇ, ಬೆಟ್ಟಿಂಗ್ ಆಡಬೇಡಿ, ಜೂಜ್ ಆಡಬೇಡಿ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇದೆ. ರಾತ್ರಿ ಯಾರು ಕೂಡ ಶ್ರೀಮಂತರಾಗಬೇಕಾಗಿಲ್ಲ, ಆಗೋಕ್ಕೂ ಆಗಲ್ಲ ಅಲ್ವಾ? ಒಂದೇ ಬಾರಿ ನಾವು ಅಂಬಾನಿ ಆಗ್ತೀವಿ ಅಂತ ಆ ಜೂಜ್ ಆಡಿದರೆ ತಪ್ಪು ಬಂಧುಗಳೇ. ನಿಮಗೆ ಕೋಟಿ ಕೊಡೋದಿದ್ರೆ ಅವ್ರು ಯಾಕ್ರಿ ಅಪ್ಲಿಕೇಶನ್ ಇಟ್ಕೊಂಡಿರ್ತಿದ್ರು? ನಿಮ್ಮಿಂದ ಹಣ ತಗೊಂಡು ನಿಮ್ಮನ್ನು ವಂಚಿಸಿ ಏನೋ ಒಂದು 10-20 ರೂಪಾಯಿ ಕೊಟ್ಟ ಹಾಗೆ ಮಾಡಿ ಈ ಕಡೆಯಿಂದ ಪೂರ್ತಿ ದಿವಾಳಿ ಮಾಡೋ ಥರ ಆಗಬಾರ್ದು ಬಂಧುಗಳೇ. ನಾವು ಇಷ್ಟೇ ನಾನು ಹೇಳೋದು. ನಾನು ನಿಮಗೆ ಪ್ರಾಮಿಸ್ ಮಾಡೋದು ಒಂದೇ, ನಾನು ನಿಮಗೆ ನನ್ನ ಮೂಲಕ ನಾನು ಹೇಳೋದಿಷ್ಟೇ, ನೀವು ನನ್ನನ್ನು ಒಂದಿಷ್ಟು ವರ್ಷಗಳಿಂದ ನೋಡ್ತಾ ಇದ್ದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿಯ ಕೆಟ್ಟ ಜಾಹೀರಾತುಗಳನ್ನು ನೀಡಿದವನಲ್ಲ, ಕೆಟ್ಟ ಜಾಹೀರಾತುಗಳನ್ನು ತಗೊಂಡವನಲ್ಲ. ಪ್ರಮೋಷನ್ ಅಪ್ಲಿಕೇಶನ್ ಇಂತಹ ಜಾಹೀರಾತುಗಳಿಗೆ ನಾನು ಧ್ವನಿ ಕೊಟ್ಟವನೂ ಅಲ್ಲ, ಪ್ರಮೋಷನ್ ಮಾಡಿದವನೂ ಅಲ್ಲ, ಪ್ರಮೋಟ್ ಮಾಡೋವನೂ ಅಲ್ಲ, ಇನ್ನೂ ಕೂಡ ಮುಂದೆಯೂ ಕೂಡ ಮಾಡೋದೂ ಇಲ್ಲ. ನನಗೆ ಬೇಕಾಗಿಲ್ಲ. ಯಾಕಂದರೆ ನನ್ನನ್ನು ಇಷ್ಟಪಡುವಂಥ ನಿಮ್ಮಂಥ ಹೃದಯಗಳಿಗೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ಸಂದೇಶಗಳು ಕೂಡ ಒಳ್ಳೆಯದಾಗಿರಲ್ಲ, ಹಾಗೆ ಎಲ್ಲ ಸಂದೇಶಗಳು ಕೂಡ ಕೆಟ್ಟದಾಗಿರಲ್ಲ. ನಾವು ಯಾವ ಸಂದೇಶಗಳನ್ನು ನೋಡ್ತೀವಿ ನಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಖುಷಿಯಾಗಿರಿ, ನಗ್ತಾ ಇರಿ. ಗೊತ್ತಿಲ್ಲ, ತುಂಬ ದಿನ ಆಯಿತು ನಿಮ್ಮೆಲ್ಲರ ಜೊತೆ ಮಾತಾಡಿದೆ. ನನಗೆ ಮಾನವೀಯತೆ, ಮನುಷ್ಯತ್ವ, ಹೃದಯವಂತಿಕೆ ಕೇಳಿದಾಗ ನನಗೆ ಇಂಥ ಮಾತುಗಳು ಮನಸ್ಸಿಗೆ ತೋಚಿಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅಷ್ಟೇ. ಎಲ್ರಿಗೂ ಒಳ್ಳೇದು ಮಾಡಲಿ, ನಗ್ತಾ ಇರಿ, ಭಗವಂತ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಮುಖದಲ್ಲಿ ನಗು ತುಂಬಿರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಬಂಧುಗಳೇ. ಸಾಧ್ಯವಾದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ಅಂದರೆ ಒಂದು ಲೈಕ್ ಮಾಡ್ಬೋದು, ಜೊತೆಗೆ ಒಂದು ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ AK ಶೆಟ್ಟಿ ನಾಡರು. ಧನ್ಯವಾದಗಳು.